ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಇಂದಿನ ದಿನಗಳಲ್ಲಿ ಹೈ ಬಿಪಿ ಇದು ಮನೆ ಮಂದಿಗೆಲ್ಲ ಕಾಡುವಂತಹ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಒಮ್ಮೆ ಬಿಪಿ ಬಂತು ಅಂದ್ರೆ ಸಾಕು, ಸಾಯೋವರೆಗೂ ದಿನ ಮಾತ್ರೆಗಳು ನುಂಗ್ಲೇಬೇಕು ಅನ್ನೋದು ಪ್ರತಿಯೊಬ್ಬರ ತಲೆಬಿಸಿಯಾಗಿದೆ. ಮಾತ್ರೆ ಮರೆತ್ರೆ ಎಲ್ಲಿ ಹೃದಯಾಘಾತ ಆಗುತ್ತೋ ಅಥವಾ ಸ್ಟ್ರೋಕ್ ಆಗುತ್ತೋ ಅನ್ನೋ ಭಯ ಕಾಡುತ್ತದೆ. ಆದ್ರೆ ಇನ್ ಮುಂದೆ ಅಂತ ಟೆನ್ಷನ್ ಪಡಬೇಕಾಗಿಲ್ಲ. ಯಾಕಂದ್ರೆ ವರ್ಷಕ್ಕೆ ಕೇವಲ 2 ಇಂಜೆಕ್ಷನ್ ಪಡೆದ್ರೆ ಸಾಕು, ನಿಮ್ಮ ಬಿಪಿ 6 ತಿಂಗಳಲ್ಲಿ ಕಂಪ್ಲೀಟ್ ಕಂಟ್ರೋಲ್ ನಲ್ಲಿ ಇರಲಿದೆ ಅಂತ ಸಂಶೋಧನೆಗಳು ಹೇಳ್ತಾ ಇವೆ. ಲಕ್ಷಾಂತರ ಜನರ ಬದುಕನ್ನೇ ಬದಲಿಸುವ ಈ ಹೊಸ ಮದ್ದು ಯಾವುದು? ಈ ಇಂಜೆಕ್ಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಖ್ಯಾತ ವೈದ್ಯಕೀಯ ನಿಯತಕಾಲಿಕೆ ದಿ ಲ್ಯಾನೆಟ್ಸ್ ಪ್ರಕಟಿಸಿರೋ ವರದಿ ಪ್ರಕಾರ ರಕ್ತದೊತ್ತಡದ ಚಿಕಿತ್ಸೆಯಲ್ಲಿ ಈಗ ಹೊಸ ಕ್ರಾಂತಿ ಶುರುವಾಗಿದೆ. ಅಮೆರಿಕದ ರೋಷ್ ಮತ್ತು ಅಲ್ಮೈಲಮ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಗಳು ಜಂಟಿಯಾಗಿ ಈ ಜಿಲೆಬೆಸಿರನ್ ಇಂಜೆಕ್ಷನ್ ಅನ್ನ ಸಿದ್ಧಪಡಿಸಿವೆ. ಇದು ನಮ್ಮ ಯಾಕೃತಿಯಿಂದ ಉತ್ಪತ್ತಿಯಾಗೋ ಆಂಜಿಯೋಟೆನಿಜೋನ್ ಅನ್ನೋ ಪ್ರೋಟೀನ್ ಅನ್ನ ತಡೆಯುತ್ತೆ. ಇದೇ ಪ್ರೋಟೀನ್ ರಕ್ತದೊತ್ತಡ ಹೆಚ್ಚಾಗೋಕೆ ಮುಖ್ಯ ಕಾರಣವಾಗಿದ್ದು, ಇದನ್ನೇ ಇಂಜೆಕ್ಷನ್ ಮೂಲಕ ಹತೋಟಿಗೆ ತರಲಾಗುತ್ತೆ. ಇನ್ನು ಸಂಶೋಧನೆಯ 3ನೇ ಹಂತದ ಪರೀಕ್ಷೆಗಳಲ್ಲಿ ಈ ಇಂಜೆಕ್ಷನ್ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಅಂತ ಸಾಬೀತಾಗಿದೆ. ಸಾಮಾನ್ಯವಾಗಿ ಬಿಪಿ ಇರೋರು ಮಾತ್ರೆ ತೆಗೆದುಕೊಳ್ಳೋದನ್ನ ಮರೆತಾಗ ಪ್ರಾಣಕ್ಕೆ ಕಂಟಕ ಬರೋ ಸಾಧ್ಯತೆಗಳು ಇರುತ್ತವೆ. ಆದ್ರೆ ಈ ಇಂಜೆಕ್ಷನ್ ಪಡೆದ್ರೆ 6 ತಿಂಗಳುಗಳವರೆಗೆ ರಕ್ತದೊತ್ತಡ ಏರಿಕೆ ಆಗದಂತೆ ಸಮರ್ಥವಾಗಿ ಕಾಪಾಡುತ್ತೆ. ಇದರಿಂದ ವರ್ಷಕ್ಕೆ 2 ಇಂಜೆಕ್ಷನ್ ತಗೊಂಡ್ರೆ ರೋಗಿಗಳು ಆರಾಮಾಗಿ ಜೀವನ ನಡೆಸಬಹುದು. ಆದ್ರೆ ಕೇವಲ ಇಂಜೆಕ್ಷನ್ ಮಾತ್ರವಲ್ಲ, ಬಿಪಿ ನಿಯಂತ್ರಣಕ್ಕೆ ಜೀವನ ಶೈಲಿ ಕೂಡ ಅಷ್ಟೇ ಮುಖ್ಯ ಅಂತ ವೈದ್ಯರು ಹೇಳ್ತಾರೆ. ಕಡಿಮೆ ಉಪ್ಪು ಬಳಸುವುದು, ಪ್ರತಿದಿನ ವ್ಯಾಯಾಮ ಮಾಡುವುದು ಮತ್ತು ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸುವುದು ಬಿಪಿ ರೋಗಿಗಳಿಗೆ ವರದಾನ. ಇದರ ಜೊತೆಗೆ ಈ ಹೊಸ ಇಂಜೆಕ್ಷನ್ ಸೌಲಭ್ಯ ಕೂಡ ಸಿಕ್ಕರೆ ಹೃದಯಾಘಾತ ಮತ್ತು ಬ್ರೈನ್ ಸ್ಟ್ರೋಕ್ ನಂತಹ ಭೀಕರ ಸಮಸ್ಯೆಗಳಿಂದ ಲಕ್ಷಾಂತರ ಜನರನ್ನ ಪಾರು ಮಾಡಬಹುದು ಅನ್ನೋದು ಸಂಶೋಧಕರ ಆಶಯ. ಸದ್ಯಕ್ಕೆ ಈ ಇಂಜೆಕ್ಷನ್ ಶೀಘ್ರದಲ್ಲೇ ಸಾರ್ವಜನಿಕರಿಗೆ ಲಭ್ಯ ಆಗುವ ಸಾಧ್ಯತೆಗಳಿವೆ. ಇದು ಬಿಪಿ ಚಿಕಿತ್ಸೆಯ ಇತಿಹಾಸದಲ್ಲೇ ಅತಿ ದೊಡ್ಡ ಬದಲಾವಣೆ ತರಲಿದೆ ಎನ್ನಲಾಗ್ತಾ ಇದೆ. ದಿನ ಮಾತ್ರೆ ನುಂಗಿ ಬೇಸತ್ತಿರೋ ರೋಗಿಗಳಿಗೆ ಇದೊಂದು ಸಂಜೀವಿನಿ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ವೈದ್ಯಕೀಯ ಲೋಕದ ಈ ಹೊಸ ಆವಿಷ್ಕಾರ ಅದೆಷ್ಟು ಜನರ ಪ್ರಾಣ ಉಳಿಸುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.